ಅಲ್ರಿ ಚಿತ್ರದುರ್ಗದಲ್ಲಿ 8 ಲಕ್ಷ ಜನ ಸೇರ್ತಾರೆ. 8 ವರ್ಷದಿಂದ ಡಿಜಿ ಹಚ್ಚಲಕತ್ತಾರ್ರಿ. 18 ವರ್ಷದಿಂದ ಏನು ಒಂದರ ಗಲಭೆ ಆಗ್ಯಾವ? ಎಲ್ಲರೂ ಒಂದು ಕಲ್ಲು ತೂರಾಟ ಆಗೈತೆ, ಯಾರಿಗಾದ್ರೂ ತೊಂದರೆ ಆಗೈತೆ? ಸುಮಾರು 8 ಲಕ್ಷ ಜನ ಸೇರಿದಾಗ 18 ವರ್ಷದಿಂದ ಏನೂ ಆಗಿಲ್ಲ. ನಮ್ಮ ಸುಧಾಕರ್ ಅವ್ರಿಗೆ ಏನಾಗಿತ್ತೋ ಗೊತ್ತಿಲ್ಲ, ಅವ್ರಿಟ್ಟಾಗ ಸಾಬ್ರ ಪರವಾಗಿ ಆಗ್ಯಾರೋ ಗೊತ್ತಿಲ್ಲ. ಯಾಕಂದ್ರೆ ಧರ್ಮಸ್ಥಳವನ್ನೇ ಅಪವಿತ್ರ ಮಾಡುವಂಥ ಪರಿಸ್ಥಿತಿ ಆದರೂ, ಜೈನ ಧರ್ಮಕ್ಕೆ ಅಪಮಾನ ಆದರೂ ನಮ್ಮ ಚಿತ್ರದುರ್ಗ ಜಿಲ್ಲೆಯ ಸ್ವಾಭಿಮಾನ ಇರದ ಮಂತ್ರಿಗಳು ತಮ್ಮ ವೀರೇಂದ್ರ ಹೆಗಡೆ ಅವರಿಗೆ ಅಪಮಾನ ಆಯಿತು, ಇಡೀ ಜೈನ ಧರ್ಮಕ್ಕೆ ಅಪಮಾನ ಆಯಿತು, ನಮ್ಮ ಹಿಂದೂ ಧರ್ಮದ ಅತ್ಯಂತ ಪವಿತ್ರ ಕ್ಷೇತ್ರಕ್ಕೂ ಅಪಮಾನ ಆಯಿತು. ಒಬ್ಬ ಕಾಂಗ್ರೆಸ್ನವ್ ಮಾತಾಡಲಿಲ್ಲ ಅಂದ್ರೆ ಇವ್ರು ಬರೀ ಕುರ್ಚಿ ಬೇಕಾಗೈತಿ, ಲೂಟಿ ಮಾಡ್ಬೇಕಾಯ್ತು ಅಷ್ಟೇ. ಎಲ್ಲದರ ಮಧ್ಯೆ ಸಂಗಮೇಶ್ ಹೇಳ್ತಾರೆ, ನಾನು ಹುಟ್ಟಿದ್ರ ಮುಂದೆ ಮುಸ್ಲಿಂ ಆಗಿ ಹುಟ್ಟಬೇಕು ಅಂತ. ಈಗ ನಾಳೆನೇ ಆಗಲಿ ಒಬ್ಬ ಅವನು ಮೌಲ್ಯ ಆಹ್ವಾನ ಕೊಟ್ಟಾನಲ್ರಿ. ಇಸ್ಲಾಂದಲ್ಲಿ ಪುನರ್ಜನ್ಮ ಇಲ್ಲ, ಇಲ್ಲಿ ಸತ್ರ ಅಂದ್ರೆ ಸೀದಾ ಜನ್ನತ್ಗೆ ಹೋಗುದು. ಜನ್ನತ್ನಲ್ಲಿ 72 ಹುಡುಗಿಯರು, ಅತಿ ಸುಂದರಿಯರು, 32 ಫುಟ್ ಎತ್ತರ ಇದ್ದವರು ಇವರ ಸೇವೆಗಾಗಿ ಕಾದು ನಿಂತಿರ್ತಾರೆ. ಕಾಲು ಒತ್ತಾರೆ, ತಲೆ ಒತ್ತಾರೆ, ಹಿಂದಿಂದ ಒತ್ತಾರೆ, ಮುಂದಿಂದ ಒತ್ತಾರೆ, ಎಲ್ಲ ಒತ್ತಾರೆ. ಒಳ್ಳೆ ನದಿಗಳದಾವ ಅಲ್ಲಿ, ಎಲ್ಲಿ ಜನ್ನತ್ನಾಗ. ಎಂಥ ನದಿ ಅಂದ್ರೆ ಹೆಂಗ ಅಮೃತಪಾನ, ಅದನ್ನ ಹಿಂಗೆ ಕುಡಿಬೋದು. ಅದಕ್ಕೆ ನಾ ಸಂಗಮೇಶ್ವರ್ಗೆ ಹೇಳ್ತೀನಿ, ತಕ್ಷಣ ಇಸ್ಲಾಂ ಧರ್ಮಕ್ಕೆ ಸೇರ್ರಿ. ಅದಕ್ಕೆ ಒಂದು ಹಿಂದೂ ಧರ್ಮದ ಒಂದು ಕ್ರಿಮಿಕೀಟ ಹೊರಗೆ ಹೋದಂಗೆ ಆಗ್ತೈತಿ.